ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ 2024-25ನೇ ಸಾಲಿನ ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಪ್ರಾರಂಭೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಖ್ಯಾತ ಆಯುರ್ವೇದ ವೈದ್ಯೆ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣ ಮಾತ್ರ ಸಾಲದು, ಅದರ ಜೊತೆಗೆ ಕಲೆ, ಕ್ರೀಡೆ, ಸಂಸ್ಕೃತಿ, ಸಂಸ್ಕಾರವನ್ನು ಕಲಿಸುವ ಕಾರ್ಯ ಆಗಬೇಕು. ಹಾಗಾದಾಗ ಮಾತ್ರ ಭಾರತ ವಿಶ್ವಗುರು ಸ್ಥಾನವನ್ನು ತಲುಪಲು ಮುಂದಿನ ಪ್ರಜೆಗಳು ಅಣಿಯಾಗುತ್ತಾರೆ ಎಂದು ಹೇಳಿದರು. ನಮ್ಮ ದೇಶ ಎನ್ನುವುದು ಸಂಪತ್ತಿನಿಂದ, ಗೋವುಗಳಿಂದ, ವೇದ ವಿದ್ಯೆಗಳಿಂದ ಸಂಪದ್ಭರಿತವಾದಂಥದ್ದು. ಅಂತಹ ಭಾರತೀಯರಾದ ನಾವು ಕೇವಲ ಪರೀಕ್ಷೆಗಾಗಿ ಮಾತ್ರ ಓದುವುದು ಸಲ್ಲದು. ಕ್ರೀಡೆ, ಕಲೆ, ಸಂಗೀತ, ಯಕ್ಷಗಾನ, ಧ್ಯಾನ, ಯೋಗ, ಪ್ರಾಣಾಯಾಮ ಇಂತಹ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದು ಅಗತ್ಯವಾಗಿದೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಎಲ್ಲರೂ ಗಳಿಸಬಹುದು, ಆದರೆ ಪರಿಪೂರ್ಣ ವ್ಯಕ್ತಿತ್ವವನ್ನು ಎಲ್ಲರೂ ರೂಢಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳೆಲ್ಲರೂ ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಯಾಕೆ ಗೊತ್ತಾ? ಕೈ ಕೆಳಗೆ ಮಾಡಿ. ಯಾಕೆ ಅಂತಂದ್ರೆ ಆಯುರ್ವೇದದ ಪ್ರಕಾರ ಕೂಡ ಹೇಳ್ತಾರೆ, ಹಸ್ತಮೇವ ಪ್ರಧಾನತಮ ಶಸ್ತ್ರಂ ಅಂತ. ಹಾಗೇನೆ ನಮ್ಮ ಈ ಕೈ ಮತ್ತು ಕಾಲುಗಳಿದೆಯಲ್ಲ, ಇದು ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುವಲ್ಲಿ ಸಹಕಾರಿಯಾಗಿರುವಂಥದ್ದು. ನಿಮಗೆ ಗೊತ್ತಾ, ನಿಮ್ಮ ಏಕಾಗ್ರತೆ ಜಾಸ್ತಿ ಆಗ್ಬೇಕಂತ ಅಂದ್ರೆ ಏನ್ ಮಾಡ್ಬೇಕು? ಏಕಾಗ್ರತೆ ಜಾಸ್ತಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಮತ್ತೆ ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ? ಯೋಗ. ಯಾಕೆ ಗೊತ್ತಾ? ಕೈ ಕೆಳಗೆ ಮಾಡಿ. ಯಾಕೆ ಅಂತಂದ್ರೆ ಆಯುರ್ವೇದದ ಪ್ರಕಾರ ಕೂಡ ಹೇಳ್ತಾರೆ, ಹಸ್ತಮೇವ ಪ್ರಧಾನತಮ ಶಸ್ತ್ರಂ ಅಂತ. ಹಾಗೇನೆ ನಮ್ಮ ಈ ಕೈ ಮತ್ತು ಕಾಲುಗಳಿದೆಯಲ್ಲ, ಇದು ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುವಲ್ಲಿ ಸಹಕಾರಿಯಾಗಿರುವಂಥದ್ದು. ನಿಮಗೆ ಗೊತ್ತಾ, ನಿಮ್ಮ ಏಕಾಗ್ರತೆ ಜಾಸ್ತಿ ಆಗ್ಬೇಕಂತ ಅಂದ್ರೆ ಏನ್ ಮಾಡ್ಬೇಕು? ಏಕಾಗ್ರತೆ ಜಾಸ್ತಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಮತ್ತೆ ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ? ಯೋಗ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ವಿಶ್ವಸ್ತ ರಮೇಶ್ ಪ್ರಭು ಮಾತನಾಡಿ, ಕಲಿಸಿದ ವಿಷಯಗಳ ಪರೀಕ್ಷೆ ಬರೆದು 98 ಅಂಕವನ್ನು 625ಕ್ಕೆ 625 ಅಂಕವನ್ನು ಪಡೆದು ಸಾಧನೆ ಮಾಡುವುದು ದೊಡ್ಡ ಸಾಮರ್ಥ್ಯವಲ್ಲ. ಅದರ ಜೊತೆಗೆ ಯಾವುದಾದರೂ ಒಂದು ಕಲೆಯನ್ನು ಕಲಿತುಕೊಂಡರೆ ಅದು ಎಲ್ಲ ಶಿಕ್ಷಣಕ್ಕೆ ಕಿರೀಟವಿಟ್ಟಂತೆ ಆಗುತ್ತದೆ. ಹೀಗಾಗಿ ಕಲೆಯನ್ನು ಕಲಿಯುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಬೇಕು. ಪಾಲಕರು ಅವರಿಗೆ ಅಗತ್ಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ಅಭಿಪ್ರಾಯಪಟ್ಟರು. ಶಿಕ್ಷಕ ಗಣೇಶ್ ಜೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪರಿಪೂರ್ಣ ವ್ಯಕ್ತಿತ್ವದ ಮಕ್ಕಳನ್ನು ರೂಪಿಸುವ ನಿಟ್ಟಿನಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಅವರು ತಮ್ಮ ತಾಯಿಯ ಹೆಸರಿನಲ್ಲಿ ಸ್ಥಾಪಿಸಿದ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು, ಪಠ್ಯೇತರ ವಿಷಯದಲ್ಲಿ ಇಷ್ಟು ವಿದ್ಯಾರ್ಥಿಗಳು ಕಲಿಯುತ್ತಿರುವ ಏಕೈಕ ಸಂಸ್ಥೆ ಇದು ಎಂದು ಅಭಿಪ್ರಾಯಪಟ್ಟರು.
ವೇದಿಕೆಯಲ್ಲಿ ಸಂಸ್ಥೆಯ ಶೈಕ್ಷಣಿಕ ಮಾರ್ಗದರ್ಶಕ ಆರ್ಎಚ್ ದೇಶ್ ಭಂಡಾರಿ, ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ, ಪ್ರಾಂಶುಪಾಲ ಕಿರಣ್ ಭಟ್ ಇದ್ದರು. ಪ್ರತಿಭಾ ಚೈತನ್ಯ ಕೇಂದ್ರದ ಸಂಯೋಜಕ ವಿನಾಯಕ್ ಹೆಗ್ಡೇಕರ್, ಚೈತನ್ಯ ಕೇಂದ್ರದ ಗುರುಗಳಾದ ಶಿವಾನಂದ್ ಭಟ್, ಸರಸ್ವತಿ ಅಯ್ಯಂಗಾರ್ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.